Hello, namaste, all the students and the parents. Welcome back. Welcome back to Anti-Clock Coaching Academy. ನಾನು ನಿಖಿಲೇಶ್ Anti-Clock Coaching Academy ಇಂದ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ KCET ರಿಸಲ್ಟ್ ಅಂದ್ರೆ ಎವ್ರಿ ಇಯರ್ ಹಿಸ್ಟಾರಿಕಲಿ ಏನಾಗ್ತಾ ಇದೆ ಅಂದ್ರೆ ಲಾಸ್ಟ್ ಇಯರ್ ಅದರಿಂದ ಲಾಸ್ಟ್ ಇಯರ್ ರಿಸಲ್ಟ್ ಯಾವಾಗ ಬರುತ್ತೆ ಪ್ರಾಸೆಸ್ ಯಾವಾಗ ನಡೀತದೆ ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ. ರಿಸಲ್ಟ್ ಯಾವಾಗ ಬರ್ಬೋದು, ಅದರ ಮುಂದಿನ ಪ್ರಾಸೆಸ್ ಗಳು ಏನು ಅನ್ನೋದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೇನೆ. ಎಲ್ಲರೂ ಕೂಡ KCET ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀರಾ ಅಂತ ಸ್ಟೂಡೆಂಟ್ಸ್ ಗಳಿಗೆ ಈ ವಿಡಿಯೋದಲ್ಲಿ ಟಿಲ್ ದ ಎಂಡ್ ವಾಚ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ಓಕೆ, ಸೊ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ದು ಏಕಲವ್ಯ 3.0 ಅಂತಿದೆ. ಇದು ಬಂದ್ಬಿಟ್ಟು 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ಕೂಡ ನಮ್ಮ ಕಡೆಯಿಂದ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಇದು ಓವರ್ ದ ಫೋನ್ ಕಾಲ್ ನಿಮ್ಮ ರ್ಯಾಂಕಿಗೆ ಸರಿಯಾಗಿ, ಕ್ಯಾಟಗರಿಗೆ ಸರಿಯಾಗಿ, ಕಾಲೇಜ್ಗಳನ್ನ, ಬ್ರಾಂಚ್ಗಳನ್ನ ಬಿಫೋರ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಲಿಕ್ಕೆ ಮುಂಚೆ ನಿಮ್ ಜೊತೆ ಓವರ್ ದ ಫೋನ್ ಕಾಲ್ ಇದು ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಗೈಡೆನ್ಸ್ ಅನ್ನ ಕೊಡ್ತೇವೆ. ಕಂಪ್ಲೀಟ್ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ನೀವು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಹೋಗ್ಬೇಕಾ ಬೇಡವಾ, ಯಾವಾಗ ಕೌನ್ಸಿಲಿಂಗ್ ಇಂದ ಯಾವ ಚಾಯ್ಸಸ್ ಅನ್ನ ತಗೊಳ್ಬೇಕು, ನೀವು KCET ಮತ್ತೆ ಕಾಮಿಡಿಗೆ ಎರಡಕ್ಕೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಯಾವ್ದರಿಂದ ಯಾವಾಗ ಎಕ್ಸಿಟ್ ಆಗ್ಬೇಕು, ಕಂಪ್ಲೀಟ್ ಗೈಡೆನ್ಸ್ ನಮ್ಮ ಕಡೆಯಿಂದ ಇರುತ್ತೆ. ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ ನ ಕೊಟ್ಟಿದ್ದೇನೆ 6362324224 ಅಂತ. ಈ ನಂಬರ್ಗೆ ಆದಷ್ಟು ಬೇಗ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಜಾಯ್ನ್ ಆಗ್ಬಹುದು. ಫೀಸ್ ಡೀಟೇಲ್ಸ್ ನ ಇಲ್ಲಿ ಕೊಟ್ಟಿದ್ದೇನೆ. ಇದು ಬಂದ್ಬಿಟ್ಟು ಓನ್ಲಿ KCET, ಓನ್ಲಿ ಕಾಮಿಡಿಗೆ ಆನ್ಲೈನ್, ಇದು ಓನ್ಲಿ KCET, ಓನ್ಲಿ ಕಾಮಿಡಿಗೆ ಆಫ್ಲೈನ್. ಬೋತ್ ಆದ್ರೆ ಇದು 2999 ಆಗುತ್ತೆ, ಇದು 4999 ಆಗುತ್ತೆ. ಓಕೆ, ಈಗ ವಿಡಿಯೋಗೆ ಬಂದ್ರೆ ಸರ್ ರಿಸಲ್ಟ್ ಯಾವಾಗ ಬರ್ಬೋದು? ಈಗ ಇವತ್ತು ಯಾವುದು 21/5/2026 ಇವತ್ತು ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ 2 ನ ರಿಸಲ್ಟ್ ಅನೌನ್ಸ್ ಆಗಿದೆ. ಯಾರ್ಯಾರು ಇನ್ನೂ ಕೂಡ ಚೆಕ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಚೆಕ್ ಮಾಡಿ. ದಟ್ ಟು ಫಾರ್ PUC ಸೈನ್ಸ್ ಸ್ಟೂಡೆಂಟ್ಸ್ ಗಳಿಗೆ. ಯಾಕಂತ ಕೇಳಿದ್ರೆ ನಿಮ್ಗೆ ಈಗ ಇನ್ ಕೇಸ್ ಇಂಪ್ರೂವ್ಮೆಂಟ್ ಆಗಿದ್ದಿದ್ರೆ ಸೊ ಇದು ಬೆಟರ್. ಮತ್ತೊಂದು ಏನು ಅಂತ ಕೇಳಿದ್ರೆ ಇಲ್ಲಿ ಬೆಸ್ಟ್ ಆಫ್ 2 ತಗೊಳ್ಳೋದು. ಸೊ ಯು ಡೋಂಟ್ ನೀಡ್ ಟು ವರಿ. ಸರ್ ನಂಗೆ ಫಸ್ಟ್ ಎಕ್ಸಾಮ್ ಅಲ್ಲಿ ಜಾಸ್ತಿ ಬಂದಿತ್ತು, ಇವಾಗ ಕಡಿಮೆ ಬಂದಿದೆ. ನಿಮ್ದು ಎರಡರಲ್ಲಿ ಯಾವ್ದು ಜಾಸ್ತಿ ಇದೆ ಅದನ್ನೇ ತಗೊಳ್ಳೋದು, ಆಯ್ತಾ? ಸೊ ಯು ಡೋಂಟ್ ನೀಡ್ ಟು ವರಿ. ಈಗ ರಿಸಲ್ಟ್ ಅನೌನ್ಸ್ ಆಗಿದೆ. ಯೂಶುವಲ್ ಆಗಿ ನಾವು 2025 ಪ್ರೀವಿಯಸ್ ಇಯರ್ಸ್ ನ ಡೇಟಾವನ್ನ ಕನ್ಸಿಡರ್ ಮಾಡಿದ್ರೆ ಯೂಶುವಲ್ ಆಗಿ ಏನಾಗುತ್ತೆ ಅಂತ ಕೇಳಿದ್ರೆ, ಈಗ ಲಾಸ್ಟ್ ಇಯರ್ ಕೂಡ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ನ ರಿಸಲ್ಟ್ ಅನ್ನ ಕನ್ಸಿಡರ್ ಮಾಡಿದ್ರು. ಅದ್ರ ಲಾಸ್ಟ್ ಟು ಲಾಸ್ಟ್ ಇಯರ್ ಆ ವರ್ಷನೂ ಕೂಡ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ನ ಇದನ್ನ ಯಾವ್ದು ಮಾರ್ಕ್ಸ್ ಅನ್ನ ನಿಮ್ಮ KCET ರಿಸಲ್ಟ್ ಗೆ ಕನ್ಸಿಡರ್ ಮಾಡಿದ್ದಾರೆ. ಸೊ ಯಾವಾಗ ಅಂತ ಕೇಳಿದ್ರೆ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಬಂದು, ಸೊ ಇವನ್ ಸ್ವಲ್ಪ ದಿನದ ಹಿಂದೆ KEA ಡೈರೆಕ್ಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಸರ್ ಬಂದಾಗ್ಲೂ ಕೂಡ ಇದನ್ನೇ ಹೇಳಿದ್ದಾರೆ. ಸೆಕೆಂಡ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಬಂದ ಒಂದು 4-5 ಡೇಸ್ ನ ನಂತರ ನಾವು KCET ರಿಸಲ್ಟ್ ನ ಅನೌನ್ಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಿಸ್ಟಾರಿಕಲಿಯೂ ಹಾಗೆ ಕೂಡ ಆಲ್ಮೋಸ್ಟ್ ನಿಮ್ಗೆ KCET ಎಕ್ಸಾಮ್ ಆಗಿ ಒಂದು 30 to 35 ಡೇಸ್ ನ ನಂತರ ನಿಮ್ಗೆ ರಿಸಲ್ಟ್ ಬರುತ್ತೆ. ಸೊ ಈಗ 25ಗೆ ನಿಮ್ಗೆ ಲಾಸ್ಟ್ KCET ಎಕ್ಸಾಮ್ ಆಗಿದ್ದು ಲಾಸ್ಟ್ ಮಂತ್ ನ 25ಗೆ ಅಂತ ಅನ್ಕೊಂಡ್ರೆ ಆಲ್ಮೋಸ್ಟ್ ಈ ಮಂತ್ ಎಂಡಿಗೆ ರಿಸಲ್ಟ್ ಬರಬೇಕು. ಅಂದ್ರೆ ನಾವು ಹಿಸ್ಟ್ರಿಯನ್ನು ಚೆಕ್ ಮಾಡಿದ್ರೆ ಲಾಸ್ಟ್ ಇಯರ್ ಡೇಟಾ, ಅದರ ಲಾಸ್ಟ್ ಇಯರ್ ನ ಡೇಟಾವನ್ನ ಕನ್ಸಿಡರ್ ಮಾಡಿದ್ರೆ ಈ ಮಂತ್ ಎಂಡಿಗೆ ರಿಸಲ್ಟ್ ಬರಬೇಕು. ಯಾಕಂದ್ರೆ ಇವಾಗ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ನ ರಿಸಲ್ಟ್ ಬಂದಿರ್ಲಿಕ್ಕೆ ಹೋಗಿ ಅವ್ರು ಈ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿ ಪ್ಲಸ್ KCET ಮಾರ್ಕ್ಸ್ ಅನ್ನ 50% ವೆಯ್ಟೇಜ್ ಅನ್ನ ತಗೊಂಡು ಅದಾದ ನಂತರ ಒಂದು 1 ವೀಕ್ ಟೈಮ್ ಅನ್ನ ತಗೊಂಡ್ರೆ ಈ ಮಂತ್ ಎಂಡಿಗೆ ರಿಸಲ್ಟ್ ಬರಬೇಕು. ಯೂಶುವಲ್ ಆಗಿ ರಿಸಲ್ಟ್ ಬಂದ ಒಂದು 10-15 ಡೇಸ್ ನ ನಂತರ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗುತ್ತೆ. ಅದಾದ್ಮೇಲೆ ಅದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ 1 ವೀಕ್ ನ ನಂತರ ಆಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗುತ್ತೆ. ಅದಾದ ಸ್ವಲ್ಪ ದಿನದ ನಂತರ ಇದು ಯಾವುದು ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ರಿಸಲ್ಟ್ ಬಂದ ಒಂದು 25 ಡೇಸ್ ನ ನಂತರ ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಈ ಮಂತ್ ಎಂಡ್ ರಿಸಲ್ಟ್ ಬಂದ್ರೆ ಅಥವಾ ನೆಕ್ಸ್ಟ್ ಮಂತ್ ನ ಬಿಗಿನಿಂಗ್, ನನ್ನ ಪ್ರಕಾರ ಈ ಮಂತ್ ಎಂಡ್ ಅಲ್ಲಿ ರಿಸಲ್ಟ್ ಅನ್ನ ಕೊಡ್ತಾರೆ. ಅಂಡ್ ಇದು ಏನಂತ ಕೇಳಿದ್ರೆ ರಿಸಲ್ಟ್ ಕೊಡೋದನ್ನ ಬೇಗ ಕೊಡ್ತಾರೆ, ಬಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ನೀಟ್ ರಿಸಲ್ಟ್ ಬಂದಾದ್ಮೇಲೆನೆ ನಮ್ಮ ಕರ್ನಾಟಕದ ಗವರ್ನಮೆಂಟ್ ಅಂದ್ರೆ ಕರ್ನಾಟಕದ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತಾರೆ. ಯಾವ ಸ್ಟೇಟ್ ಅಲ್ಲೂ ಮಾಡೋದಿಲ್ಲ, ನಮ್ಮ ಸ್ಟೇಟ್ ಅಲ್ಲಿ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತಾರೆ. ಸೊ ನೀಟ್ ಎಕ್ಸಾಮ್ 21ಗೆ ಇರ್ಲಿಕ್ಕೆ ಹೋಗಿ ನೀಟ್ ಎಕ್ಸಾಮ್ ಬಂದು ಅದರ ರಿಸಲ್ಟ್ ಬರುವವರೆಗೂ ಮಂತ್ ಎಂಡ್ ಆಗೇ ಆಗುತ್ತೆ. ನೆಕ್ಸ್ಟ್ ಮಂತ್ ಎಂಡ್ ಜೂನ್ ಎಂಡ್ ಆಗೇ ಆಗುತ್ತೆ. ಸೊ ಜುಲೈ ಫಸ್ಟ್ ವೀಕ್ ಅಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೋದು, ಜುಲೈ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ. ಸರಿನಾ? ಯಾಕಂತ ಕೇಳಿದ್ರೆ ನಾನು ಆಲ್ರೆಡಿ ಹಿಂದಿನ ಇದ್ರಲ್ಲಿ ಹೇಳಿದ್ದೇನೆ, ರಿಸಲ್ಟ್ ಬಂದಿದ್ದು ಫಸ್ಟ್ ರೌಂಡ್ ನ ರಿಸಲ್ಟ್ ಬಂದಿದ್ದು ಆಗಸ್ಟ್, ಜೂನ್, ಜುಲೈ, ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಬಂದಿದ್ದು ಅಂದ್ರೆ ಸೆಕೆಂಡ್ ಬಂದಿದ್ದು ಯಾವಾಗ ಲಾಸ್ಟ್ ಇಯರ್. ಈ ವರ್ಷನೂ ಅದೇ ಇದರಲ್ಲಿ ಹೋಗುತ್ತೆ. ಬಟ್ ಈಗ ಈ ಮಂತ್ ಎಂಡ್ ಅಲ್ಲಿ ರಿಸಲ್ಟ್ ಅನ್ನ ಕೊಟ್ರೆ ಅಥವಾ ನೆಕ್ಸ್ಟ್ ಮಂತ್ ಬಿಗಿನಿಂಗ್ ಅಲ್ಲಿ ರಿಸಲ್ಟ್ ಅನ್ನ ಕೊಟ್ರೆ ಒಂದು 10-15 ಡೇಸ್ ಅಲ್ಲಿ ಅವರು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅದಾದ್ಮೇಲೆ 1 ವೀಕ್ ನ ನಂತರ ಆಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಬಹುದು. ಓಕೆ, ಅಂದ್ರೆ ಬಿಫೋರ್ ನಿಮ್ಮ
ನೀಟ್ ರಿಸಲ್ಟ್ ಬರ್ಲಿಕ್ಕೂ ಮುಂಚೆನೆ ಇದೆಲ್ಲದನ್ನು ಪ್ರಾಸೆಸ್ ಅನ್ನು ಕಂಪ್ಲೀಟ್ ಮಾಡಿರ್ತಾರೆ. ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ನಿಮ್ಗೆ ಏನು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ, ಅದರಿಂದ ಅಥವಾ ಆಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ಅದನ್ನ ಯೂಸ್ ಮಾಡ್ಕೊಂಡು ನೀವು ಒಂದಿಷ್ಟು ಹೋಮ್ ವರ್ಕ್ ಅನ್ನು ಮಾಡ್ಬೇಕಾಗುತ್ತೆ ಆಪ್ಷನ್ ಎಂಟ್ರಿಗೆ. ಸೊ ಇದಿಷ್ಟು ಪ್ರಾಸೆಸ್ಗಳು ಕಂಪ್ಲೀಟ್ ಆಗುತ್ತೆ. ಸೊ ರಿಸಲ್ಟ್ ಇದರ್ ಈ ಮಂತ್ ಎಂಡ್ ಬರ್ಬೋದು ಅಥವಾ ನೆಕ್ಸ್ಟ್ ಮಂತ್ ಬಿಗಿನಿಂಗ್ ಅಲ್ಲಿ ಬರ್ಬೋದು KCET ರಿಸಲ್ಟ್. ಫರ್ದರ್ ಪ್ರಾಸೆಸ್ ಅನ್ನು ಇವ್ರು ಕಂಟಿನ್ಯೂ ಮಾಡ್ತಾರೆ. ಬಟ್ ಕೌನ್ಸಿಲಿಂಗ್ ನಿಮ್ಮ ಆಪ್ಷನ್ ಎಂಟ್ರಿ ಅಂತ ಏನಿದೆ ಅದು ಸ್ಟಾರ್ಟ್ ಆಗೋದು ಜುಲೈ ಫಸ್ಟ್ ವೀಕ್ ಅಥವಾ ಜುಲೈ ಸೆಕೆಂಡ್ ವೀಕ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಒಂದು 8 to 10 ಡೇಸ್ ಅಥವಾ 7 to 10 ಡೇಸ್ ನಿಮ್ಗೆ ಆಪ್ಷನ್ ಎಂಟ್ರಿಗೆ ಓಪನ್ ಇರುತ್ತೆ. ಅದಾದ ಒಂದು 3-4 ಡೇಸ್ ನಂತರ ನಿಮ್ಗೆ ರಿಸಲ್ಟ್ ಬರುತ್ತೆ, ಮಾಕ್ ರಿಸಲ್ಟ್ ಬರುತ್ತೆ. ಮಾಕ್ ರಿಸಲ್ಟ್ ಬಂದಾದ್ಮೇಲೆ ಒಂದು 3-4 ಡೇಸ್ ಟೈಮ್ ಕೊಟ್ಟು ಎಡಿಟಿಂಗ್ ಆಪ್ಷನ್ ಕೊಡ್ತಾರೆ. ಅದಾದ್ಮೇಲೆ ಏನು ಫಸ್ಟ್ ರೌಂಡ್ ರಿಸಲ್ಟ್ ನ ಮಾಕ್ ರಿಸಲ್ಟ್ ಅಂತ ಬರುತ್ತೆ. ಅದರ ನೆಕ್ಸ್ಟ್ ಡೇ ಅಥವಾ ಒಂದು 2 ಡೇಸ್ ನಂತರ ಆಕ್ಚುಯಲ್ ರಿಸಲ್ಟ್ ಬರುತ್ತೆ. ಆಲ್ಮೋಸ್ಟ್ ಆಗಸ್ಟ್ ಫಸ್ಟ್ ವೀಕಿಗೆ ನಿಮ್ಗೆ ಫಸ್ಟ್ ರೌಂಡ್ ನ ರಿಸಲ್ಟ್ ಬರುತ್ತೆ. ಆಗಸ್ಟ್ ಫಸ್ಟ್ ವೀಕ್ ಆಲ್ಮೋಸ್ಟ್ ಅಥವಾ ಜುಲೈ ಎಂಡ್. ಓಕೆ, ಲಾಸ್ಟ್ ಇಯರ್ ಯಾಕಂತ ಕೇಳಿದ್ರೆ ಥರ್ಡ್ ರೌಂಡ್ ಮಾಡುವಾಗ ತುಂಬಾ ಲೇಟ್ ಆಗಿತ್ತು. ಯಾಕಂದ್ರೆ MCC ಅವರು ಸೆಕೆಂಡ್ ಅಂದ್ರೆ MCC ಅಲ್ಲಿ ಕೌನ್ಸಿಲಿಂಗ್ ಆದ್ರೆ ಇಲ್ಲಿ ನಮ್ಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳು MCC ಥ್ರೂ ಸೀಟ್ ಅನ್ನು ತಗೊಳ್ತಾರೆ, ಮೆಡಿಕಲ್ ಸೀಟ್. ಆವಾಗ ಕರ್ನಾಟಕದ ಮೆಡಿಕಲ್ ಸೀಟ್ಗಳು ಉಳಿತದೆ. ಅದನ್ನ ಕೆಲವೊಂದಿಷ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಅಪ್ಗ್ರೇಡ್ ಆದ್ರೆ, ಇಂಜಿನಿಯರಿಂಗ್ ಮತ್ತೆ ಮೆಡಿಕಲ್ ಎರಡು ಆಸ್ಪಿರೆಂಟ್ಸ್ ಇರ್ತಾರೆ ನೋಡಿ, ಅವರಿಗೆ ಫಸ್ಟ್ ರೌಂಡ್ ಅಲ್ಲಿ ಇಂಜಿನಿಯರಿಂಗ್ ಆಗಿ ಅವರ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಮೆಡಿಕಲ್ ಇದ್ದಿದ್ರೆ ಅವರಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿದ್ರೆ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ವೇಟ್ ಮಾಡಿದ್ರು. ಬಟ್ ಫೈನಲಿ ಅದು ಆಗಿಲ್ಲ. ಸೊ ಲಾಸ್ಟ್ ಇಯರ್ ತುಂಬಾ ಲೇಟ್ ಆಗಿತ್ತು. ಬಟ್ ಈ ವರ್ಷನೂ ಕೂಡ ಫಸ್ಟ್ ರೌಂಡ್ ನ ರಿಸಲ್ಟ್ ಆಗಸ್ಟ್ ಫಸ್ಟ್ ವೀಕ್ ಅಲ್ಲೇ ಬರುತ್ತೆ. ಸೆಕೆಂಡ್ ರೌಂಡ್ ನ ರಿಸಲ್ಟ್ ಆಲ್ಮೋಸ್ಟ್ ಆಗಸ್ಟ್ ಎಂಡ್ ಆಗಿ ಬರ್ಬೋದು. ಸೆಪ್ಟೆಂಬರ್ ಆಗಿ ನಿಮ್ಗೆ ಥರ್ಡ್ ರೌಂಡ್ ರಿಸಲ್ಟ್ ಬರುತ್ತೆ. ಓಕೆ, ನೋಡೋಣ. ಇದು ರಿಸಲ್ಟ್ ರಿಲೇಟೆಡ್ ಏನು ಕೂಡ ಇಲ್ಲಿವರೆಗೆ ಏನು ಅಪ್ಡೇಟ್ ಇಲ್ಲ. ಬಟ್ ಹಿಸ್ಟ್ರಿಯನ್ನು ಚೆಕ್ ಮಾಡಿದ್ರೆ ಈ ಮಂತ್ ನ ಎಂಡ್ ಅಥವಾ ನೆಕ್ಸ್ಟ್ ವೀಕ್ ನ ಬಿಗಿನಿಂಗ್ ಅಲ್ಲಿ 100% ರಿಸಲ್ಟ್ ಅನ್ನ ಕೊಡ್ತಾರೆ. ಓಕೆ, ಸೊ ಇದರ ಅಪ್ಡೇಟ್ ಗಳನ್ನ ನಾನು ಕೊಡ್ತಾ ಇರ್ತೇನೆ. ನೀವು ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ನಮ್ಮ ಏಕಲವ್ಯ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಗೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ ನ ಕೊಟ್ಟಿದ್ದೇನೆ. ಕಂಪ್ಲೀಟ್ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ನೀವು ಇಂಜಿನಿಯರಿಂಗ್ ಅಡ್ಮಿಷನ್ ಆಗುವವರೆಗೂ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ನಾನು ಕೂಡ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ಲಿಕ್ಕೆ ಹೋಗಿ ನಿಮ್ಗೆ ಬ್ರಾಂಚ್ ರಿಲೇಟೆಡ್ ಇರ್ಬೋದು, ಕಾಲೇಜ್ ರಿಲೇಟೆಡ್ ಇರ್ಬೋದು ಅಥವಾ ರೌಂಡ್ಸ್ ಗಳ ರಿಲೇಟೆಡ್ ಎಲ್ಲದೂ ಕಂಪ್ಲೀಟ್ ಡೀಟೇಲ್ಸ್ ನ ನಾವು ಕೊಡ್ತೇವೆ. ಸರಿನಾ? ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.